ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೋಡಿ ನಮ್ಮ ಗಿಡದಲ್ಲಿ ಎಷ್ಟು ಚೆನ್ನಾಗಿ ಹೂವಾಗಿದ್ದಾವೆ ಅಂತ. ನಮ್ಮ ಬೋಡಿ ಅಂತೂ ನಾನು ವಿಡಿಯೋ ಮಾಡ್ತೀನಿ ಕೊಡಿ ಅಂತ ಎಷ್ಟು ಹಠ ಮಾಡ್ತಾ ಇದ್ದಾಳೆ ಗೊತ್ತಾ. ಅವಳ ವಿಡಿಯೋ ಮಾಡುವಾಗ ತುಂಬ ಹಠ ಮಾಡ್ತಾ ಇದ್ದಾಳೆ. ನಾನು ವಿಡಿಯೋ ಮಾಡಬೇಕು ಕೊಡು ಅಮ್ಮ ಅಂತ. ಅದನ್ನು ಕೊಡಲೇ ಇಲ್ಲ. ತುಂಬ ನನ್ನ ಹಿಂದಿಂದೇ ಬರ್ತಾನೆ ಇದ್ಲು ಕೊಡು ಅಂತ. ನೋಡಿ ನಮ್ಮ ಗಾರ್ಡನಲ್ಲಿ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ ಅಂತ. ನೋಡಿ ಎಲ್ಲ ಗಿಡದಲ್ಲೂ ಈ ಥರ ಹೂವು ಬಿಡ್ತಾಯಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಗಾರ್ಡನ್ನು. ನೋಡಿ ಕೊಡು ಅಮ್ಮ ಅಂತ ಹಿಂದಿಂದನೇ ಬರ್ತಾನೆ ಇದ್ದಾಳೆ. ನೋಡಿ ಫ್ಲವರಿಂಗ್ ತುಂಬಾ ಚೆನ್ನಾಗಿ ಹೂವಾಗಿದ್ದಾವೆ ಅಂತ. ನೋಡಿ ಟೇಬಲ್ ರೋಸ್ ರೆಡ್ ಕಲರು. ನೋಡಿ ತುಂಬ ಆಟ ಮಾಡ್ತಾ ಇದ್ದಾಳೆ ಕೊಡಮ್ಮ ಅಂತ. ಸೊಪ್ಪು ನುಗ್ಗೆ ಸೊಪ್ಪು ತುಂಬ ಚೆನ್ನಾಗಿ ಬಂದಿದೆ. ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ನೋಡಿ ಎಲ್ಲ ಸೊಪ್ಪು 2 ಗಿಡದಲ್ಲೂ ಸೊಪ್ಪಾಗಿದೆ. ನುಗ್ಗೆಕಾಯಿ ದೊಡ್ಡ ಗಿಡದಲ್ಲಾಗಿತ್ತು, ಈ ಚಿಕ್ಕ ಗಿಡದಲ್ಲಿ ನುಗ್ಗೆ ಸೊಪ್ಪಾಗಿತ್ತು. ತುಂಬ ಚೆನ್ನಾಗಿ ಎಳೆ ಸೊಪ್ಪು ಮೀಡಿಯಮ್ಮಾಗಿ ಬಂದಿದೆ. ಸೊಪ್ಪೆಲ್ಲ ಹಾರ್ವೆಸ್ಟ್ ಮಾಡ್ಕೊತೀನಿ. ಮಗಳು ಅಂತೂ ಬಲಿಂಚೆ ಕೊಡ್ತಾ ಇದ್ದಾಳೆ. ಮೊಬೈಲು ಕೊಡು ಅಮ್ಮ ಅಂತ ಹಿಂದಿಂದನೇ ಬರ್ತಾ ಇದ್ದಾಳೆ. ಸೊಪ್ಪು ಎಷ್ಟೊಂದು ಸಿಕ್ಕಿದೆ. ಇದು ದೊಡ್ಡ ಮರದಲ್ಲಿ ಮರನಾಗಲ್ಲ ಗಿಡ ಅನ್ಬೇಕು. ಇದರಲ್ಲೂ ಹಾರ್ವೆಸ್ಟ್ ಮಾಡ್ಕೊತಾ ಇದ್ದೀನಿ. ನುಗ್ಗೆ ಸೊಪ್ಪು ಹಾಕಿ ಬಸ್ಸಾರು ಮಾಡೋದು ತುಂಬ ಚೆನ್ನಾಗಿ ಇರುತ್ತೆ. ಹೆಸರು ಕಾಳು ಹಾಕಿ ಬೇಳೆ ಹಾಕಿ. ನೋಡಿ ಇಷ್ಟು ಸೊಪ್ಪಾಗಿದೆ. ಎಲ್ಲ ಸೋಸ್ಕೊಂಡೆ. ತುಂಬ ಚೆನ್ನಾಗಿ ಸಾಂಬಾರಾಗಿತ್ತು. ನೋಡಿ ನಮ್ಮ ಗಿಡದ ರೈನ್ ಲಿಲ್ಲಿ ಒಳಗೆ ಎಷ್ಟು ಚೆನ್ನಾಗಿ ಫ್ಲವರಿಂಗ್ ಆಗಿದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೋಡೋಕ್ಕೆ 2 ಕಣ್ಣು ಸಾಲದು. ಇದು ವೈಟು ಫ್ಲವರು ರೈನ್ ಲಿಲ್ಲಿ ಒಂದೇ ಒಂದು ಬಿಟ್ಟಿದೆ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಕಲ್ಲರ್ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ದಾಸವಾಳ ಗಿಡದಲ್ಲೂ ಅಷ್ಟೇ ಫ್ಲವರು ಹಾಕ್ತಾನೆ ಇರ್ತವೆ. ಒಂದು 5-6 ಹೂವು ಸಿಗ್ತಾನೆ ಇರ್ತವೆ ಡೈಲಿ. ಇನ್ನೊಂದು ರೈನ್ ಲಿಲ್ಲಿದು 3 ಹೂವು ಬಿಟ್ಟಿದೆ. ದಾಸವಾಳ ಗಿಡದಲ್ಲೂ ಅಷ್ಟೇ ಹೂವುಗಳು ಸಿಗ್ತಾ ಇರ್ತವೆ. ನೋಡಿ ಮಲ್ಲಿಗೆ ಗಿಡದಲ್ಲಿ ಎಷ್ಟೊಂದು ಹೂವುಗಳಾಗಿದ್ದಾವೆ. ಎಲ್ಲ ಬಿಡಿಸ್ಕೊಬೇಕು. ನೋಡಿ ಇಷ್ಟೊಂದು ಹೂವು ಬಿಟ್ಟಿದ್ದಾವೆ ಅಂತ. ಎಲ್ಲ ಗಿಡಗಳೆಲ್ಲ ಹೊಸ ಚಿಗುರಿಂದ ತುಂಬಿಕೊಂಡಿದ್ದಾವೆ. ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಮನೆ ಮುಂದೆ ಇದೆಲ್ಲ ಫ್ಲವರಿಂಗು ಹೊಸ ಚಿಗುರಿಂದ ತುಂಬಿಕೊಂಡಿದ್ರೆ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇರ್ತದೆ. ನೋಡಿ ಗಿಡಗಳು ಹೊಸ ಚಿಗುರು ಹೂಗಳಿಂದ ತುಂಬಿಕೊಂಡಿದ್ದಾಗ ಹಿಂಗೆ ನೋಡೋಕ್ಕೆ ಖುಷಿ. ನೆಕ್ಸ್ಟ್ ಪುದೀನ ಗಿಡದಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ರಾಂಚಸ್ಗಳಾಗಿ ಪುದೀನ ಹೆಂಗೆ ಚೆನ್ನಾಗಿ ಬಂದಿದೆ ಅಂತ. ಎಲ್ಲ ಗೊಬ್ಬರ ಹಾಕ್ಕೊಟ್ಟಿದ್ದೆ. ತುಂಬ ಚೆನ್ನಾಗೇ ಬಂದಿದೆ. ಇದಕ್ಕೂ ಅಷ್ಟೇ ದಾಸವಾಳ ಗಿಡದಲ್ಲಿ ಎಷ್ಟು ಮೊಗ್ಗಾಗಿದ್ದಾವೆ ನೋಡಿ. ಎಲ್ಲ ಗೊಬ್ಬರ ಹಾಕಿ ಎಲ್ಲ ಗಿಡಗಳಿಗೂ ಕೊಟ್ಟಿದ್ದೆ. ಚೆನ್ನಾಗಿ ಫ್ಲವರಿಂಗು ಮಗುಗಳು ಆಗ್ತಾಯಿದೆ. ಇದು ತುಂಬೆ ಗಿಡ ರೆಡ್ ಕಲರ್ದು. ನೋಡಿ ಎಷ್ಟು ಚೆನ್ನಾಗಿ ಎಷ್ಟೊಂದು ಹೂವು ಬಿಟ್ಟಿದ್ದಾವೆ ಅಂತ ನೀವು ನೋಡ್ಬೋದು. ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಸಪೋರ್ಟ್ ಮಾಡಿ ಅಂತ ಕೇಳ್ಕೊತ ಈ ವಿಡಿಯೋ ಎಂಡ್ ಮಾಡ್ತಾಯಿದ್ದೀನಿ. ಎಲ್ಲರಿಗೂ ಧನ್ಯವಾದಗಳು.